ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾವಿವತ್ತು ಸಿಕ್ಕಿಮಿಗೆ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಕ್ಯಾಬ್ ಎಲ್ಲ ಬುಕ್ ಆಗಿದೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಆಗಿದ್ವಿ. ಸೊ ಇವನು ಪ್ರಜ್ವಲ್ ಅಂತ ಹೇಳಿ ನನ್ನ ಫ್ರೆಂಡ್. ಇವನು ವರುಣ್ ಅಂತ ಹೇಳಿ. ಗೈಸ್, ಇವಾಗ ಕ್ಯಾಬ್ ಸಿಕ್ಕಿದೆ. ಕ್ಯಾಬಲ್ಲಿ ಹೋಗ್ತಿದ್ದೇವೆ ನಾವು. ಪ್ರಜ್ವಲ್ ಮುಂದ್ಗಡೆ ಕೂತ್ಕೊಂಡಿದ್ದಾನೆ, ವರುಣ್ ಈ ಕಡೆ. ಸೊ ಏರ್ಪೋರ್ಟ್ ರೀಚ್ ಆದಮೇಲೆ ನಾನು ಅಪ್ಡೇಟ್ ಕೊಡ್ತೇನೆ. ಸೊ ಗಾಯ್ಸ್, ನಾವು ಏರ್ಪೋರ್ಟಿಗೆ ತಲುಪಿದ್ದೇವೆ. ಇವಾಗ ಒಳಗಡೆ ಹೋಗಬೇಕು. ಇದು T1 ಏರ್ಪೋರ್ಟ್, ಡೊಮೆಸ್ಟಿಕ್ ಏರ್ಪೋರ್ಟ್. ಈ ಥರ ಇದೆ ನೋಡಿ ಗಾಯ್ಸ್. ಸೊ ಈ ಥರ ಇದೆ ಗೈಸ್, ಇದು ಡೊಮೆಸ್ಟಿಕ್ ಏರ್ಪೋರ್ಟ್ T1. ಸೊ ಎಲ್ಲ ಸೆಕ್ಯೂರಿಟಿ ಚೆಕ್ ಆದ ನಂತರ ನಾವು ಫ್ಲೈಟಲ್ಲಿ ಬಂದ್ವಿ. ಇದು ಟೇಕ್ ಆಫ್ ಆಗ್ತಿದೆ ಫ್ಲೈಟ್. ನಿಮಗೆ ಫುಲ್ಲು ಸ್ವಲ್ಪ ಫಾಗ್ ಇದ್ದಂಗೆ ಎಲ್ಲ ವೈಟ್ ಕಾಣ್ತಿದೆ. ಇದು ವಿಂಗ್ಸ್ ಎಲ್ಲ ಸ್ವಲ್ಪ ಶೇಕ್ ಆಗಿದ್ದಂಗಿದೆ. ಶೇಕ್ ಆಗುವ ಸ್ವಲ್ಪ ಹೆದರಿಕೆ ಆಗಿದೆ ಗೈಸ್. ನೋಡಿ ಯಾವ ರೀತಿ ಅಲ್ಗಾಡ್ತದೆ. ಬಟ್ ಏನು ಮಾಡೋದು ಹೋಗ್ತಿಲ್ಲ. ಮತ್ತು ಇವತ್ತು ಫುಲ್ ಫಾಗ್ ಇತ್ತು, ಕ್ಲೌಡ್ಸ್ ಇತ್ತು, ಕೆಳಗಡೆ ಏನು ಕಾಣ್ತಿರ್ಲಿಲ್ಲ. ಸೊ ಈ ಥರ ಇತ್ತು ಗೈಸ್ ನೋಡುವಾಗ. ಗಾಯ್ಸ್, ನಾವು ಇವಾಗ ಬಾಗ್ಡೋಗ್ರಾ ಏರ್ಪೋರ್ಟಿಗೆ ತಲುಪಿದ್ವಿ. ಇದು ಏರ್ಪೋರ್ಟು ಬಾಗ್ಡೋಗ್ರಾ. ಸೊ ನಾವಿವಾಗ ನಮ್ಮ ಕ್ಯಾಬನ್ನು ಹುಡುಕ್ತಿದ್ದೇವೆ. ಕ್ಯಾಬ್ ಪಾರ್ಕಿಂಗ್ 2 ಇದ್ದಾನೆ ಅಂತ ಹೇಳಿದ್ದಾನೆ. ಎಲ್ಲಿದೆ ಗೊತ್ತಿಲ್ಲ. ಎಲ್ಲಿದೆ ಪ್ರಜ್ವಲ್ ಪಾರ್ಕಿಂಗ್ 2? ಈಗ ಹುಡುಕೋದು.
ಇಷ್ಟು ರಾಶಿ ಕಾರ್ ಇದೆ, ಇದರಲ್ಲಿ ಹುಡುಕ್ಬೇಕು. ನಮ್ಮ ಪ್ರೆಸಿಡೆಂಟ್ ತರ ಆಗಿದೆ. ವರುಣ್ ಎಲ್ಲಿದೆ ಪಾರ್ಕಿಂಗ್ ಟು? ಗೊತ್ತಿಲ್ಲ. ಇದು ಪಾರ್ಕಿಂಗ್ 1 ಎಲ್ಲಿ 2 ಎಲ್ಲಿ ಗೊತ್ತಿಲ್ಲ. ಪಾರ್ಕಿಂಗ್ ಅಲ್ಲಿದ್ದೇವೆ, ನೋಡುವ. ನಮ್ಮ ಅಣ್ಣನಿಗೆ ಒಂದು ಕಾಲ್ ಮಾಡಿ ನೋಡುವ ಗಾಯ್ಸ್. ಕಾರ್ ಸಿಕ್ಕಿದ್ಮೇಲೆ ನಾನು ಹೇಳ್ತೇನೆ ನಿಮಗೆ. ಗಾಡಿ ಫೈನಲಿ ಸಿಕ್ತು ಗಾಯ್ಸ್. ಇದು ಸ್ವಿಫ್ಟ್ ನಾವು ಬುಕ್ ಮಾಡಿದ್ವಿ, ಸ್ವಿಫ್ಟ್ ಕೊಟ್ಟಿದ್ದಾರೆ ಅವರು. ನೋಡುವ ಹೇಗಾಗುತ್ತೆ ಅಂತ ಇದರಲ್ಲಿ ಹೋಗ್ಲಿಕ್ಕೆ. ಗಾಯ್ಸ್ ನಮಗೆ ಇವಾಗ ಕಾರ್ ಸಿಕ್ಕಿದೆ. ಸೊ ಬಾಗ್ಡೋಗ್ರಾ ಏರ್ಪೋರ್ಟಿಂದ ಗ್ಯಾಂಗ್ಟಾಕಿಗೆ 4.5 hour ಜರ್ನಿ ಇದೆ. ಸೊ ಇವಾಗ ಫಸ್ಟ್ ಅವರಿಗೆ ಕ್ಯಾಬ್ ಡ್ರೈವರಿಗೆ ನಾವು ಹೇಳಿದ್ದೇವೆ ಅಂದರೆ ಎಲ್ಲಾದರೂ ಚಹಾ ಕುಡಿಲಿಕ್ಕೆ ನಿಲ್ಲಿಸಿ ಅಂತ. ಸೊ ನೋಡುವ ಏನಾಗುತ್ತೆ ಅಂತ. ಆಮೇಲೆ ಊಟಕ್ಕೆ 2 ಗಂಟೆಗೆ ನಿಲ್ಲಿಸ್ತಾರೆ ಅಂತೆ. ಸೊ ಅರೌಂಡ್ 5 o'clock ನಾವು ಗ್ಯಾಂಗ್ಟಾಕಲ್ಲಿ ಇರ್ತೇವೆ. ಮತ್ತು ನೋಡುವ ಏನಾಗುತ್ತೆ ಅಂತ. ಪ್ರಜ್ವಲ್ ಏನಾದರೂ ಸಮಾಚಾರ? ವೆಸ್ಟ್ ಬೆಂಗಾಲ್ ಮೇ ಆಪ್ಕಾ ಸ್ವಾಗತ. ನಾವು ಇವಾಗ ಒಂದು ಡಾಕ್ಯುಮೆಂಟ್ಸ್ ಕಳಿಸೋಣ. ನಮಗೆ ನಾಡಿದ್ದು ಸಿಕ್ಕಿಮಲ್ಲಿ ನಥುಲಾಗೆ ಹೋಗ್ಲಿಕ್ಕೆ ಪಾಸ್ ಬೇಕು. ಸೊ ಎಲ್ಲರ ಫೋಟೋ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬೇಕಂತೆ. ನಾನು ಆಧಾರ್ ಕಾರ್ಡ್ ಕಳಿಸಿದ್ದೇನೆ, ಅವಳು ಬೈತಾ ಇದ್ದಾಳೆ ಆಧಾರ್ ಕಾರ್ಡ್ ಬೇಡ ಅಂತ. ಡ್ರೈವಿಂಗ್ ಲೈಸೆನ್ಸ್ ಬೇಕು. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕಳಿಸಿ. ನೀನು ವಿಡಿಯೋ ಮುಚ್ಚಿಸಿ ಡ್ರೈವಿಂಗ್ ಲೈಸೆನ್ಸ್ ಕಳಿಸೋ. ದೇಖಾ ಲಾಪರವಾಹಿ ಕಾ ನತೀಜ. ಗಾಯ್ಸ್ ನಾವು ಇಲ್ಲಿ ಟೀ ಕುಡಿಲಿಕ್ಕೆ ಬಂದಿದ್ವಿ. ಟೀ ಕುಡಿದ್ವಿ. ಈ ಸ್ಟಾಲ್ ಇದೆ ನೋಡಿ, ಇಷ್ಟು ಚಿಕ್ಕ ಸ್ಟಾಲಲ್ಲಿ ಅವರೇ ಟೀ ಪ್ರಿಪೇರ್ ಮಾಡಿ ನಮಗೆ ಕೊಟ್ಟರು. ಹೇಗಿತ್ತು ವರುಣ್ ಟೀ? ಈ ಸೂಪರ್ ಇದೆ, ಭಾಳ ಚೆನ್ನಾಗಿದೆ. ಡ್ರೈವರು ಸೂಪರ್ ಇದ್ದಾರೆ. ನಮ್ಮ ಡ್ರೈವರ್ ನೋಡಿ. ನಾವು ಟೀ ಕುಡಿದು ಆದಮೇಲೆ ಗ್ಯಾಂಗ್ಟಾಕಿಗೆ ಹೋಗ್ತಾ ಇದ್ವಿ. ಹೋಗ್ತಾ ಇರುವಾಗ ದಾರಿಯಲ್ಲಿ ತುಂಬ ಸೂಪರ್ ಈ ಥರ ಎಲ್ಲ ಬೆಟ್ಟ ಗುಡ್ಡದ ಮಧ್ಯದಲ್ಲಿ ರೋಡ್ಸ್ ಇದ್ದಾವೆ. ಅದರ ಮಧ್ಯದಿಂದ ನಾವೆಲ್ಲ ಹೋಗಬೇಕು. ಮತ್ತು ತುಂಬ ಕ್ರೇಜಿ ವ್ಯೂಸ್ ಇದೆ. ಇದು ಮೌಂಟೇನ್ಸ್ ಎಲ್ಲ. ಮತ್ತು ಒಂದು ಟೀ ಸ್ಟಾರ್ ರಿವರ್ ಇದೆ, ಅದು ನಾರ್ತ್ ಸಿಕ್ಕಿಮಿಂದ ಬರುತ್ತೆ. ಅದು ಕೂಡ ಇಲ್ಲಿ ತನಕ ಬಂದಿದೆ. ನೋಡಿ ಗ್ಯಾಸ್. ಗಾಯ್ಸ್ ಇದು ನೋಡಿ ಟೀ ಸ್ಟಾರ್ ರಿವರ್. ಎಲ್ಲಿಂದ ಬರುತ್ತೆ ವರುಣ್ ಇದು? ಇದು ಯುಮ್ತಾಂಗಿಂದ ಬರುತ್ತಂತೆ. ಇದಕ್ಕೆ 8 ಡ್ಯಾಮ್ಸ್ ಇದೆ. ಸೊ ಇದು ಮಳೆಗಾಲದಲ್ಲಿ ತುಂಬ ಭಯಾನಕವಾಗಿರುತ್ತೆ ಅಂತೆ. ಫುಲ್ಲು ನೀರಿರುತ್ತೆ. ಬಟ್ ಇವಾಗ ಅಷ್ಟೇನು ನೀರಿರಲ್ಲ ನೋಡಿ. ಈ ಟೈಪ್ ಇದೆ. ಒಳ್ಳೆ ಗುಡ್ಡದಲ್ಲಿ ಬೆಟ್ಟ ಗುಡ್ಡ ವ್ಯೂ ಒಳ್ಳೆ ಇದೆ. ಮತ್ತು ಟೀ ಸ್ಟಾರ್ ರಿವರ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಫೋಟೋಸ್ ಎಲ್ಲ ತೆಗೆದು ನೆಕ್ಸ್ಟ್ ಪುನಃ ನಾವು ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ಗಾಯ್ಸ್. ಇವಾಗ ಹೋಗ್ತಾ ಇದ್ದೇವೆ. ಇದು ರೋಡ್ಸ್ ಫುಲ್ ಅಪ್ ಇದೆ, ಕೆಲವೊಮ್ಮೆ ಡೌನ್ ಇದೆ, ಹಾಗೇನೆ ಆಗ್ತಿತ್ತು. ಈ ಥರ ಎಲ್ಲ ವ್ಯೂಸ್ ಇದೆ ಗಾಯ್ಸ್ ನೋಡಿ ಬ್ರಿಡ್ಜಿಂದ.
ಗಾಯ್ಸ್ ಇದು ಮನೆಗಳು ನೋಡಿ ಕ್ರೇಜಿಯಾಗಿ ಕಟ್ಟಿದ್ದಾರೆ. ಇದು ನದಿಯ ದಡದಲ್ಲಿ ಒಂದರ ಮೇಲೆ ಒಂದು ಮನೆ. ಓ ಮೈ ಗಾಡ್, ಕ್ರೇಜಿ ವ್ಯೂ. ಗಾಯ್ಸ್ ಅದು ನದಿಯ ಆ ಬದಿಯಿಂದ ಸಿಕ್ಕಿಮಂತೆ. ನಾವಿಲ್ಲಿ ವೆಸ್ಟ್ ಬೆಂಗಾಲಲ್ಲಿದ್ದೇವೆ, ಹೋಗ್ತಾ ಇದ್ದೇವೆ. ಅದು ಬ್ರಿಡ್ಜ್ ಇದೆ ನೋಡಿ, ಅಲ್ಲಿಂದ ಕ್ರಾಸ್ ಮಾಡಿ ಇದು ಸಿಕ್ಕಿಮಂತೆ. ಇಷ್ಟೇ ಇರೋದು ಇವರಿಗೆ, ಬಾರ್ಡರ್ ಹತ್ತಿರ ಇದ್ದಾರೆ. ಫುಲ್ಲು ಆಫ್ ರೋಡಿಂಗ್ ಆಗ್ತಿದೆ ಇವತ್ತು, ರೋಡ್ ಎಲ್ಲ. ಇದು ಬ್ರಿಡ್ಜಿನ ಆ ಕಡೆ ಎಲ್ಲ ಸಿಕ್ಕಿಮಂತೆ, ಫುಲ್ ಸಿಕ್ಕಿಂ ಸಿಟಿ. ಬಟ್ ನಾವಿರೋದು ವೆಸ್ಟ್ ಬೆಂಗಾಲಲ್ಲಿ ಇಲ್ಲೇ. ನಾವು ಬಟ್ ಸ್ಟ್ರೇಟ್ ಹೋಗ್ತಿದ್ದೇವೆ ಅಂತ ಇವಾಗ. ನಾವು ಒಂದು ಲಂಚಿಗೆ ಅಂತ ನಿಲ್ಲಿದ್ವಿ. ಇಲ್ಲಿ ಇದ್ದು ವ್ಯೂ ನೋಡಿ ಗೈಸ್, ಹೋಟೆಲಿಂದ ಸೂಪರ್ ಆಗಿಲ್ವಾ? ಮೌಂಟೇನ್ಸ್, ಮತ್ತು ಈ ಮೌಂಟೇನ್ಸ್ ಮೇಲೆ ಮನೆಗಳೆಲ್ಲ ಕಟ್ಟಿದ್ದಾರೆ ಈ ಥರ. तीनों तो जिस होंगे सबसे ज़्यादा। ಗೈಸ್ ಬರ್ತಾ ಬರ್ತಾ ಇದು ಒಂದು ಬ್ರಿಡ್ಜ್ ಸಿಕ್ತು. ಇದು ಸಿಕ್ಕಿಮಿಗೆ ಕನೆಕ್ಟ್ ಮಾಡುತ್ತೆ. ಇದು ವ್ಯೂ ನೋಡಿ ಗೈಸ್, ಸ್ವಲ್ಪ ಟೈಮ್ ನಾವು ಇಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಅದು ವ್ಯೂವನ್ನು ಎಂಜಾಯ್ ಮಾಡಿದ್ವಿ. ಈ ಥರ ರಿವರ್ ಇದೆ, ಬೆಟ್ಟ ಗುಡ್ಡ ಇದೆ, ಮನೆಗಳಿದ್ದಾವೆ. ಮತ್ತು ಇಲ್ಲಿ ವೆಲ್ಕಮ್ ಟು ಸಿಕ್ಕಿಂ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 5:20. ಬಟ್ ಇಲ್ಲಿ ಸಿಕ್ಕಿಮಲ್ಲಿ ಕತ್ತಲೆ ಆಗೋದು ನೋಡಿದರೆ 8:30 9 ಗಂಟೆ ಆಗ್ತದ ಥರ ಇದೆ. ಹೇಗಿದೆ ನಿಮ್ಮ ಅಭಿಪ್ರಾಯಗಳು ತಿಳಿಸಿ ಇದ್ದರೆ? ನಾವು 5:30ಗೆ ಮುಂಚೆ ಎಲ್ಲ ಬ್ಯಾಟ್ ಬಾಲ್ ತಗೊಂಡು ಆಡ್ತಿದ್ವಿ. ಬಟ್ ಇಲ್ಲಿ ನೋಡಿದರೆ 8 ಗಂಟೆ ಆಗಿದಂಗಿದೆ ನೋಡಿ ಗೈಸ್, ಅಲ್ಲ? ಇಲ್ಲೂ ಬ್ಯಾಟ್ ಬಾಲ್ ಆಡ್ಬೋದು ಬೇರೆನೆ. So guys, finally we have reached after 6 long hours from Bagdogra. So this is our room for next 2 days. So higide guys room. ಇದು bathroom. ಎರಡು ಬೆಡ್ ಇದೆ. ವರುಣ್, ರೂಮಿನ ಬಗ್ಗೆ ಹೇಗೆ ಅಭಿಪ್ರಾಯ ನಿಮ್ಮದು? ಸೂಪರ್ ಆಗಿದೆ, ಸೂಪರ್ ಆಗಿದೆ. ಈಗ ಏನಂದ್ರೆ ಟಿವಿ ಹಾಕಕ್ ನೋಡ್ತಿದ್ದೀವಿ, ಟಿವಿ ಟಾಟೆ ಹಾಕ್ತೀವಿ, ಸರಿ ಮಾಡಬೇಕು. ಅದು ಬಿಟ್ರೆ ಬೇಜಾನ್ ಚೆನ್ನಾಗಿದೆ. ಸೊ ನಾನು ನಿಮಗೆ ಸ್ಪೆಷಲ್ ಆಗಿರೋದು ನಾನು ನಿಮಗೆ ವ್ಯೂ ತೋರಿಸ್ತೇನೆ ಹೊರಗಿನದು. ಇವಾಗ ನೈಟ್ ಇದೆ, ಬಟ್ ಸ್ಟಿಲ್ ಜಸ್ಟ್ ನಿಮಗೋಸ್ಕರ ವ್ಯೂ. ಸೊ ಈ ಥರ ಇದೆ ಗಾಯ್ಸ್, ಫುಲ್ಲು ಮೌಂಟೇನ್ ಇದೆ. ಮೌಂಟೇನ್ ಮೇಲೆ ಎಲ್ಲ ಮನೆಗಳಿದ್ದಾವೆ, ಮನೆಯದು ಲೈಟ್ಸ್ ಈ ಥರ ಕಾಣ್ತಿದೆ ಗಾಯ್ಸ್. ಹೆಂಗಿದೆ ವ್ಯೂ ಕಮೆಂಟ್ ಮಾಡಿ. ಹಲೋ ಗಾಯ್ಸ್, ನಾವು ರೂಮಿಗೆ ಹೋಗಿ ಫ್ರೆಶ್ ಆಗಿ
ಫ್ರೆಶ್ ಆಗಿ ಇವಾಗ ಗ್ಯಾಂಗ್ಟಾಕ್ ಮಾರ್ಕೆಟಿಗೆ ಬಂದಿದ್ವಿ ನೋಡಲಿಕ್ಕೆ. ಈ ಥರ ವ್ಯೂ ಇದೆ ಗಾಯ್ಸ್ ನೋಡಿ. ಒಂದು ಫುಲ್ಲು ಎಲ್ಲ ಲೈಟಿಂಗ್ ಹಾಕಿದ್ದಾರೆ. ಇದು ಒಳ್ಳೆ ಸ್ಟ್ರೀಟ್ ಇದೆ, ಇಲ್ಲಿ ವಾಕ್ ಮಾಡ್ಬೋದು, ಶಾಪಿಂಗ್ ಇದೆ, ಮತ್ತು ಎಲ್ಲ ಲೈಟಿಂಗ್ ಇದೆ ನೋಡಿ. ಸೊ ಎಲ್ಲರೂ ಫೋಟೋ ಎಲ್ಲ ತೆಗಿತಾರೆ ಇಲ್ಲಿ. ಮತ್ತು ಒಂದು ಕುತ್ಕೊಳ್ಳಿಕ್ಕೆಲ್ಲ ಮಾಡಿದ್ದಾರೆ ಚೇರ್ಸ್, ಮತ್ತು ಶಾಪಿಂಗ್ ಎಲ್ಲ ಮಾಡ್ಬೋದು. ಕುತ್ಕೊಳ್ಳಿಕ್ಕೆ ಬೆಂಚೆಲ್ಲ ಇದೆ, ಮತ್ತು ತುಂಬ ಶಾಪ್ಸ್ ಇದೆ ಇಲ್ಲಿ. ವರುಣ್, ಹೇಗೆ ಆಯಿತು ಇಲ್ಲಿ ಬಂದಾಗ ಒಂದು ಫಾರಿನಿಗೆ ಬಂದಾಗ ಆಗುತ್ತೆ ನೋಡಿ. ಇದು ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇದೆ, ಫುಟ್ಪಾತ್ ಇದೆ, ಎಲ್ಲ ಕಡೆ ಲೈಟ್ಸ್ ಹಾಕಿದ್ದಾರೆ. ಕ್ರಿಸ್ಮಸ್ ಫೀಲು ಬರ್ತಾ ಇದೆ ಡಿಸೆಂಬರಲ್ಲಿ. ಮತ್ತೆ ಇಲ್ಲಿ ಯಾವುದು ಗಾಡಿ ಬರಲ್ಲ, ಗಾಡಿನೂ ಇಲ್ಲ, ಎಲ್ಲ ಖಾಲಿ ವಾಕಿಂಗ್, ಗಾಡಿಗೆ ಅಲೌಡ್ ಇಲ್ಲ ಇಲ್ಲಿ. ಸೊ ತುಂಬ ಚೆನ್ನಾಗಿದೆ. ಅಂದರೆ ಇಂಥದ್ದೊಂದು ಮಾರ್ಕೆಟ್ ಇಂಡಿಯಾದಲ್ಲಿ ಬಹುಶಃ ನನ್ನ ಲೆಕ್ಕದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ, ಇಷ್ಟು ಚಂದ ಮಾರ್ಕೆಟ್. ಸೊ ಫಾರಿನ್ಗೆ ಹೋದಾಗುತ್ತೆ. ವೆರಿ ನೈಸ್, ಬ್ಯೂಟಿಫುಲ್. ಒನ್ ಟೈಪ್ ಪಾರ್ಕಿಗೆ ಬಂದಿದಾಗ ಫೀಲ್ ಆಗುತ್ತೆ, ಬಟ್ ಇದು ಮಾರ್ಕೆಟ್ ಅವರದ್ದು. ಇಲ್ಲಿ ಫುಡ್ ಎಕ್ಸ್ಪ್ಲೋರ್ ಕೂಡ ಮಾಡ್ಬೋದು, ಮತ್ತು ಶಾಪಿಂಗ್ ಬೇಕಿದ್ರೆ ಮಾಡ್ಬೋದು. ಎಲ್ಲ ಅವಕಾಶವಿದೆ ಇಲ್ಲಿ, ಒಂದು ಸತಿ ಬರ್ಬೋದು ಬೇಕಿದ್ರೆ. ಮತ್ತು ಬಿಲ್ಡಿಂಗ್ಸ್ ಎಲ್ಲ ಒಳ್ಳೆ ನೀಟಾಗಿ ಮಾಡಿದ್ದಾರೆ, ಒಂಚೂರು ಎಲ್ಲ ಕ್ಲೀನ್ ಇದೆ. ನಾನು ಎಲ್ಲಿ ಹೋದ ಗೊತ್ತಿಲ್ಲ. ನಾನು ನೋಡ್ಕೊಳ್ಳೋದೊಂದು ಟಾಸ್ಕ್. ನನ್ನ ಫೋನ್ ಇಟ್ಕೊಂಡು ನೋಡಿದ್ದಾನೆ, ಅದೇ ನನಗೆ ಹೆದರಿಕೆ. ಅವನು ಎಲ್ಲಿ ಹೋದ್ರೂ ಪರವಾಗಿಲ್ಲ, ಫೋನ್ ಬೇಕು. ತುಂಬ ರೆಸ್ಟೋರೆಂಟ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ಒಂದಿದೆ, ಇಲ್ಲಿ ಕೂಡ ಇದೆ, ಶಾಪಿಂಗ್ ಕೆಫೆ ಎಲ್ಲ ಇದೆ. ಮತ್ತು ಇಲ್ಲಿ ಫೇಮಸ್ ಫುಡ್ ಏನಂತ ಕೇಳಿದ್ವಿ ಎಲ್ಲ ಕಡೆ, ಬಟ್ ಎಲ್ಲರೂ ಮೋಮೋಸ್ ಅಂತು. ಸೊ ನಾವು ಮೋಮೋಸ್ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು, ಒಳ್ಳೆ ಇತ್ತು. ಈಗ ಬೇರೆ ಟ್ರೈ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ಸ್ಟ್ರೀಟ್ ಫುಲ್ಲಿ ಕ್ರೌಡೆಡ್. ಈ ಥರ ಕೆಳಗೆ ಇದೆ ಗೈಸ್, ಒಂದರ ಮೇಲೆ ಒಂದು ಮನೆ ಕಟ್ಟಿದ್ದಾರೆ. ಇಲ್ಲಿ ಕೆಳಗೆ ಬರ್ತಿದ್ರೆ ಫುಲ್ ಶಾಪ್ಸ್ ಇದ್ದಾವೆ. ನಾವು ಮೋಮೋಸ್ ತಿಂದ್ವಿ ಒಂದು ಪ್ಲೇಟ್. ಇವಾಗ ಬೇರೆ ಯಾವುದು ಫುಡ್ ಒಳ್ಳೆಯದೆ ಅಂತ ಚೆಕ್ ಮಾಡ್ತಿದ್ವಿ. ಯಾರ ಗೈಸ್ ಎಷ್ಟು ರಾಶಿ
ಶಾಪ್ ಇದೆ ಅಂದರೆ ಬಿಲ್ಡಿಂಗ್ಸ್ ಎಲ್ಲ ನೋಡಿ ಗೈಸ್ ಎಷ್ಟು ಕ್ಲೀನ್ ವೇ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ಜಾಕೆಟ್ಸ್ ಎಲ್ಲ ಇದೆ ನೋಡಿ ಗಾಯ್ಸ್ 500ಗೆ. ಇಲ್ಲಿ ಶಾಪ್ಸ್ ಎಲ್ಲ ಇದೆ, ಒಳ್ಳೆ ಇದೆ, ಚೀಪ್ ಇದೆ ತುಂಬ. ಮಾತ್ರ ತುಂಬ ಚೀಪ್ ಇದೆ ಅಲ್ಲ ವರುಣ್ ಇಲ್ಲಿ, ತುಂಬ ಚೀಪ್ ಇದೆ ನೋಡಿ 500ಗೆ ಎಲ್ಲ ಜಾಕೆಟ್ಸ್ ಇದ್ದಾವೆ. ನೋಡಿ ಗಾಯ್ಸ್ ಮೇಲೆ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಫುಲ್ ಶಾಪ್ಸ್ ಇದ್ದಾವೆ. ಕ್ರೇಜಿ ಶಾಪಿಂಗ್ ಮಾರ್ಕೆಟ್ ಇದು, MG ಮಾರ್ಕೆಟ್ ಅಂತ ಇದೆ. MG ಮಾರ್ಕೆಟ್ ಗ್ಯಾಂಗ್ಟಾಕ್. ಗಾಯ್ಸ್ ನಾವೊಂದು ಕಾಫಿ ಕುಡಿದ್ವಿ, ಇವಾಗ ಮಾರ್ಕೆಟ್ ತಿರುಗಿ ಸಾಕಾಯಿತು, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ, ಇವಾಗ ಟೀ ಕುಡಿತಾ ಇದ್ವಿ. ಸೊ ಡೇ 1ಗೆ ಅಷ್ಟೇ ಗಾಯ್ಸ್. ಸೊ ಮತ್ತು ನೆಕ್ಸ್ಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ. ಫಾರ್ ಮೋರ್ ವೀಡಿಯೋಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.